ನಮ್ಮ ಅಡುಗೆ ಭಟ್ರ ಶೈಲಿಯ ಗಸಿ ರೆಡಿಯಾಗಿದೆ ನೋಡಿ. ಫ್ರೆಂಡ್ಸ್, ನಮ್ಮ ಉಡುಪಿ ಮಂಗಳೂರು ಕಡೆ ಫಂಕ್ಷನ್ಗಳಿಗೆ ಬಂದರೆ ಅಡುಗೆ ಭಟ್ರು ಒಂದು ಗಸಿ ಮಾಡ್ತಾರೆ. ಅಂದರೆ ಕೆಲವು ಫಂಕ್ಷನ್ಗಳಿಗೆ ಮಾಡ್ತಾರೆ. ಕೇನೆ ಮತ್ತು ಕಡಲೆ ಹಾಕಿ ಮಾಡುವಂತಹ ಗಸಿ ತುಂಬಾ ಟೇಸ್ಟಿಯಾಗಿರ್ತದೆ. ನೀರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನು ಹಾಕೋದಿಲ್ಲ, ಆದರೂ ಕೂಡ ಆ ಗಸೆದು ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ಅದೇ ರೀತಿ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಅದೇ ಗಸಿ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕೇನೇನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಬೇಕು. ಫುಲ್ಲು ಮಣ್ಣಿರ್ತದೆ, ಅದೆಲ್ಲ ಚೆನ್ನಾಗಿ ತೊಳೆದಾದ ನಂತರ ಈ ಥರ ಸಿಪ್ಪೆ ತೆಗಿಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ರೆ ಉಂಟಲ್ಲ ಕೈ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ತೊಳೆದು ಅದು ಡ್ರೈ ಆಗಲಿಕ್ಕೆ ಬಿಸಿಲಿಗೆ ಇಟ್ಟಿದ್ದೆ. ಸ್ವಲ್ಪ ಡ್ರೈ ಆಗಿದೆ. ತೆಳುವಾಗಿ ಸಿಪ್ಪೆ ತೆಗೆಯುವ, ತುಂಬ ದಪ್ಪ ತೆಗೆಯುವುದು ಬೇಡ. ಕೆಲವು ಕೇನುಂಟಲ್ಲ ತುರಿಸ್ತದೆ, ಕೆಲವು ಕೇನು ತುರಿಸೋದಿಲ್ಲ. ಅದು ನಮಗೆ ಹೀಗೆ ಫುಲ್ ನಾವು ಅದನ್ನು ಕಟ್ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗ್ತದೆ ಅದು ತುರಿಸ್ತದೆ ಇಲ್ವ ಅಂಥೇಳಿ. ಆದರೆ ಜೀವಕ್ಕಂತೂ ಭಾರಿ ಒಳ್ಳೆಯದಿದು. ತುಂಬ ದೊಡ್ಡದಾಗಿ ಕಟ್ ಮಾಡಲಿಕ್ಕಿಲ್ಲ. ಈ ಥರ ನಾನು ತೆಳ್ಳಗೆ ಕಟ್ ಮಾಡಿ ಅದನ್ನು ಮತ್ತೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಬೋದು. ಒಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಆದಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ಯಾಕಂತೇಳಿದರೆ ಆ ಕಪ್ಪು ಕಡಲೆ ಇರ್ತದೆ ನೋಡಿ, ಅದೇ ಸೈಜಲ್ಲಿ ಕೇನು ಕೂಡ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತದೆ. ತುಂಬ ದೊಡ್ಡದಾಗಿ ಮಾಡಿದರೆ ಗಸಿಗೆ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ತುರಿಸ್ತಾ ಇದ್ದರೆ ಕೈಗೆಲ್ಲ ಎಣ್ಣೆ ಹಾಕ್ಕೊಂಡು ನಂತರ ಕಟ್ ಮಾಡಿದರೆ ಆಯಿತು. ಇದಷ್ಟು ತುರಿಸ್ತಾ ಇರಲಿಲ್ಲ ನನಗೆ. ನೋಡಿ, ಈ ಥರ ನೀರಿಗೆ ಹಾಕಿಟ್ರೆ ನೀರಿನ ಕಲರ್ ನೋಡಿ ಅಂತ ಫುಲ್ ಚೇಂಜ್ ಆಗಿದೆ. ಈ ನೀರನ್ನು ಇನ್ನು ಬಿಸಾಕಲಿಕ್ಕೆ ನಾವು ಬೇಯಿಸಲಿಕ್ಕೆ ಬೇರೆ ನೀರನ್ನು ಹಾಕಿ ಬೇಯಿಸೋದು. ಇದೆಲ್ಲ ಹೀಗೆ ನೀರಲ್ಲಿ ಕನೆರು ಬಿಡ್ತದೆ ನಾವು ನೀರಿಗೆ ಹಾಕಿಟ್ರೆ. ಇನ್ನು ನಾವು ಉಂಟಲ್ಲ ಸುವರ್ಣಗೆಡ್ಡೆನೇ ಬೇಯಿಸುವ. ಕಟ್ ಮಾಡಿದ ಕೇನೆಯನ್ನು ಬೇಯಲಿಕ್ಕೆ ಹಾಕುವ. ಕೇನೆ ಮುಳುಗುವಷ್ಟು ನೀರಿದ್ರೆ ಸಾಕಾಗ್ತದೆ. ಮತ್ತೆ ಬೇಕಾದರೆ ನೀರನ್ನು ಸೇರಿಸ್ಬೋದು. ನಾವು ಕಡಲೆ ಮತ್ತು ಕೇನೆಯನ್ನು ಸಪರೇಟಾಗಿ ಬೇಯಿಸಬೇಕು. ಒಂದು 1/4 ಗಂಟೆ ಮೀಡಿಯಮ್ ಉರಿಯಲ್ಲಿ ಬೇಯಲಿ. ಇದಕ್ಕೆ ಏನು ಹಾಕೋದು ಬೇಡ, ಹಾಗೆ ಮುಚ್ಚಿಡುವ. ಉಪ್ಪೆಲ್ಲ ಮತ್ತೆ ಸೇರಿಸಿದರೆ ಆಯಿತು. ಅರ್ಧ ಲೋಟ ಆಗುವಷ್ಟು ಕಪ್ಪು ಕಡಲೆ, ಕಾಬೂಲು ಕಡಲೆಯನ್ನು ತಗೊಂಡಿದ್ದೇನೆ ನೋಡಿ. ಒಂದು ರಾತ್ರಿ ಫುಲ್ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದು ಸ್ವಲ್ಪ ಉಬ್ಬಿ ಬಂದಿದೆ ನೋಡಿ. ಇದನ್ನು ಇನ್ನು ಬೇಯಿಸುವ. ಕೇನೆ ಕಡಲೆ ಗಸಿಗೆ ನಾವು ಫಸ್ಟಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಮಸಾಲೆಗೆ ಬೇಕಾಗಿ ನಾನು ಬಾಣಲೆ ಇಟ್ಟಿದ್ದೇನೆ. ತೆಂಗಿನೆಣ್ಣೆ ಹಾಕಿ ಒಂದು ಒಳ್ಳೆ ಮಸಾಲೆ ರೆಡಿ ಮಾಡುವ. ಮಸಾಲೆ ಎಲ್ಲ ಚೆನ್ನಾಗಿ ಬಿದ್ದರೆ ನಮ್ಮ ಗಸಿ ಕೂಡ ಟೇಸ್ಟ್ ಆಗ್ತದೆ. 2 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕ್ತೇನೆ. 1.5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಎರಡನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ. ಗಸಿಗೆ ಉದ್ದಿನಬೇಳೆ ಹಾಗೆಯೇ ಕಡಲೆಬೇಳೆ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಸ್ವಲ್ಪ ಕೆಂಪಾಗಬೇಕು. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆಯೊಂದು 2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸುವ. ಒಂದು 5 ರಿಂದ 6 ಬ್ಯಾಡಗಿ ಮೆಣಸನ್ನು ಹಾಕುವ ಕಲರಿಗೆ, ಹಾಗೆಯೇ ಖಾರಕ್ಕೆ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ಒಂದು 2 ಎಸಳು ಕರಿಬೇವನ್ನು ಹಾಕ್ಕೊಳ್ಳುವ. ಇಷ್ಟೆಲ್ಲ ಮಸಾಲೆಗಳನ್ನು ನಾವು ಅದರ ಪ್ರಮಾಣ ನೋಡಿ ಹಾಕ್ಕೊಂಡ್ರೆ ನಾವು ಮಾಡುವ ಗಸಿ ಒಳ್ಳೆ ಪರಿಮಳ ಬರ್ತದೆ. ನಾವು ಇದಕ್ಕೆ ಸಪರೇಟಾಗಿ ಬೆಳ್ಳುಳ್ಳಿ ಆಗಲಿ ನೀರುಳ್ಳಿ ಆಗಲಿ ಏನೂ ಹಾಕೋದಿಲ್ಲ. ಆದರೂ ಕೂಡ ಗಸಿ ತುಂಬ ಸೂಪರಾಗಿರ್ತದೆ. ಅದರ ಗುಟ್ಟು ಇದುವೇ, ಅದರಲ್ಲಿ ಹಾಕುವಂತಹ ಮಸಾಲೆ ಸಾಮಗ್ರಿಗಳು ನೋಡಿ. ಇದಾಗಿದೆ. ಇನ್ನು ಇದನ್ನು ನಾವು ರುಬ್ಬಿಕೊಳ್ಳುವ. ಇದಕ್ಕೆ ಒಂದು ಅರ್ಧ ಕಡಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಬೇಕು ನುಣ್ಣಗೆ. ರುಬ್ಬಿಕೊಳ್ಳಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ. ಇಷ್ಟು ತುರಿಯನ್ನು ಹಾಕೋಬೇಕು. 1 ಕಪ್ ಆಗುವಷ್ಟು ನನಗೆ ಸಿಕ್ಕಿದೆ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಲ್ಲಿ. ಹುರಿದ ಮಸಾಲೆಯನ್ನೆಲ್ಲ ಹಾಕ್ಕೊಳ್ಳುವ. ಮಸಾಲೆ ಘಮ ಪರಿಮಳ ಬರ್ತಾ ಉಂಟು. 3/4 ಲೋಟ ಆಗುವಷ್ಟು ನೀರನ್ನು ಹಾಕುತ್ತೇನೆ. ಮತ್ತು ನೋಡ್ಕೊಂಡು ಹಾಕಿದರೆ ಆಯಿತು. ನುಣ್ಣಗೆ ರುಬ್ಬಬೇಕು ನೋಡಿ. ನಮ್ಮ ಕೇನೆ ಉಂಟಲ್ಲ ಅರ್ಧ ಬೆಂದಿದೆ ನೋಡಿ. ಇನ್ನು ಸ್ವಲ್ಪ ಬೇಯಬೇಕು. ನಾವಿವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಳ್ಳುವ. ಅದೇ ರೀತಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಕಿವುಚಿಟ್ಟಿದ್ದೆ ನೋಡಿ. ಆ ನೀರನ್ನು ಕೂಡ ಇವಾಗ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹುಳಿ ಸ್ವಲ್ಪ ಇಲ್ಲಿ ಜಾಸ್ತಿನೇ ಹಾಕಬೇಕು. ಯಾಕಂತ ಹೇಳಿದ್ರೆ ಕೇನೆ ಸ್ವಲ್ಪ ತುರಿಸ್ತದೆ ನೋಡಿ. ಆ ತುರಿಸುವ ಗುಣ ಹೋಗಬೇಕಂತಾದರೆ ಈ ಹುಳಿ ಗಟ್ಟಿಯಲ್ಲಿ ಹಾಕಬೇಕು. ನಮ್ಮ ಕೇನೆ ಉಪ್ಪು, ಹುಳಿ ಹಾಗೆಯೇ ಈ ಸ್ವೀಟ್ ಎಲ್ಲವನ್ನು ಕೂಡ ಚೆನ್ನಾಗಿ ಎಳ್ಕೋಬೇಕು. ಇನ್ನೊಂದು 5 ರಿಂದ 7 ನಿಮಿಷಗಳ ಕಾಲ ಹಾಗೆ ಬೇಯಿಸುವ. ಕಡಲೆ ಚೆನ್ನಾಗಿ ಬೆಂದಿದೆ.
ಒಟ್ಟಿಗೆ ಸೇರಿಸ್ತಾ ಇದ್ದೇನೆ. ಇನ್ನು ಈ ಕೇನೆ ಒಟ್ಟಿಗೆ ಕಡಲೆ ಮತ್ತೆ ಬೇಯ್ತದೆ, ಏನು ತೊಂದರೆ ಇಲ್ಲ. ಇನ್ನು ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳುವ. ಮಸಾಲೆ ನೋಡಿ ನುಣ್ಣಗೆ ರುಬ್ಬಿದ್ದೇನೆ. ಗಟ್ಟಿ ಕೂಡ ಉಂಟು, ತುಂಬ ನಾನು ನೀರು ಮಾಡಲಿಲ್ಲ, ಮತ್ತೆ ಬೇಕಾದ್ರೆ ನೀರನ್ನು ಸೇರಿಸಿ ಹಾಕ್ಬೋದು. ಇನ್ನು ಒಂದು ಕುದಿ ಬಂದರೆ ಸಾಕು, ಅಲ್ಲಿಗೆ ನಮ್ಮ ಕೇನೆ ಕಡಲೆ ಗಸಿ ರೆಡಿ ಆಗ್ತದೆ. ಅದೇ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡಬೇಕು. ನೋಡಿ ತುಂಬ ನೀರಾಗಲಿಲ್ಲ, ಹಾಗೆ ತುಂಬ ಗಟ್ಟಿ ಕೂಡ ಇಲ್ಲ, ಹದ ಸರಿ ಉಂಟು, ಈ ಹದದಲ್ಲಿರಬೇಕು. ನೋಡಿ ಗಸಿ ಅಂತ ಹೇಳಿದರೆ ನಮ್ಮ ತರಕಾರಿ ಎಲ್ಲ ಜಾಸ್ತಿ ಕಾಣಬೇಕು. ಇಲ್ಲಿ ನೋಡಿ ಕೇನೆ ಹಾಗೆಯೇ ಕಡಲೆ ಎದ್ದು ಕಾಣ್ತಾ ಉಂಟು ಗಸಿಯಲ್ಲಿ ನೋಡಿ. ಸಿಂಪಲ್ ಆದ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದ ಹಾಗೆಯೇ ಒಂದು ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕೊಂಡೆ. ಹಾಗೆಯೇ 1 ಎಸಳು ಕರಿಬೇವು. ಅಲ್ಲಿಗೆ ನಮ್ಮ ಸಿಂಪಲ್ ಆದ ಒಗ್ಗರಣೆ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡುವ. ಒಗ್ಗರಣೆ ಎಲ್ಲ ಕಡೆಗೆ ಬರಬೇಕು. ಇನ್ನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲ್ಗಡೆ ಉದುರಿಸುವ. ಬರೀ ಅನ್ನದ ಜೊತೆಗೆ ಮಾತ್ರ ಅಲ್ಲ, ಪೂರಿ ಹಾಗೆಯೇ ಚಪಾತಿ ದೋಸೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಸೈಡ್ ಡಿಶ್. ಭಾರಿ ಒಂದು ರುಚಿಯಾದ ಕೇನೆಗಸಿ ನೋಡಿ. ಕಲರ್ ನೋಡುವಾಗಲೇ ಆಸೆ ಆಗ್ತದೆ, ಅಷ್ಟು ಪರಿಮಳ ಕೂಡ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸುವರ್ಣಗೆಡ್ಡೆ ಹಾಗೆಯೇ ಕಡಲೆದು ಗಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಸೂಪರ್ ಆಗಿದೆ. ನೀವು ಅನ್ನದ ಜೊತೆಗೆ ಆಗಿರ್ಬೋದು, ಚಪಾತಿ ಜೊತೆ, ದೋಸೆ ಜೊತೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು. ತುಂಬಾ ಒಂದು ರುಚಿಯಾಗಿರುವಂತಹ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಹೀಗೇ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.